ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 9 ಪ್ರಾಫಿಟ್ ಆ್ಯಂಡ್ ಲಾಸ್, ಕನ್ನಡದಲ್ಲಿ ಲಾಭ ಮತ್ತು ನಷ್ಟ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 10 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 11 ಕ್ವಶನ್ ನಂಬರ್ 20ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 11 ನೋಡಿ, ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಆಯಿತಾ, ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಓದಿ ನೋಡಿ. ಕ್ವಶನ್ ನಂಬರ್ 11ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 1 ಡಜನ್ ಮೊಟ್ಟೆಗೆ 25 ರೂಪಾಯಿ ಅಂತೆ. 1 ಡಜನ್ ಮೊಟ್ಟೆಗೆ 25 ರೂಪಾಯಿ ಅಂತೆ. ರೋಹನ್ ಅನ್ನೋನು 4 ಡಜನ್ ಮೊಟ್ಟೆನ ಪರ್ಚೇಸ್ ಮಾಡ್ತಾರಂತೆ. ಅರ್ಥ ಆಯ್ತಾ? 1 ಡಜನ್ ಮೊಟ್ಟೆಗೆ 25 ರೂಪಾಯಿ ಅಂತೆ. ರೋಹನ್ ಅನ್ನೋನು 4 ಡಜನ್ ಮೊಟ್ಟೆನ ಪರ್ಚೇಸ್ ಮಾಡ್ತಾರಂತೆ. 1 ಡಜನ್ 25 ಅಂದರೆ 4 ಡಜನ್ಗೆ 25 ಇಂಟು 4 100 ರುಪೀಸ್ ಆಗುತ್ತೆ. ಆಯಿತಾ? ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. ಇದೇನಾಗುತ್ತೆ? ಕಾಸ್ಟ್ ಪ್ರೈಸ್ ಆಗುತ್ತೆ. ಟೋಟಲ್ ಕಾಸ್ಟ್ ಪ್ರೈಸು. ಇದನ್ನು CP ಅಂತ ಬರ್ಕೋಬೋದು. ಟೋಟಲ್ ಕಾಸ್ಟ್ ಪ್ರೈಸ್, ಕನ್ನಡದಲ್ಲಿ ಕೊಂಡ ಬೆಲೆ ಅಂತ ಬರ್ಕೋಬೋದು. ಆಯಿತಾ? ಅದಾದ್ಮೇಲೆ ಏನು ಮಾಡಿದ್ದೀನಿ, 1 ಡಜನ್ಗೆ 25 ರೂಪಾಯಿ, 4 ಡಜನ್ ಮೊಟ್ಟೆ ತಗೊಬರ್ತಾನೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಟೋಟಲ್ ಕಾಸ್ಟ್ ಪ್ರೈಸ್. ಒಟ್ಟು ಒಂದು ಜೇಬಿಂದ 100 ರೂಪಾಯಿ ಖರ್ಚಾಗಿದೆ, ಅದನ್ನು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಅದಾದಮೇಲೆ ಒಂದೊಂದು ಮೊಟ್ಟೆನ 3 ರೂಪಾಯಿ 50 ಪೈಸೆಗೆ ಮಾರ್ತಾನಂತೆ. ತಂದುಬಿಟ್ಟು ಒಂದೊಂದು ಮೊಟ್ಟೆನ 3 ರೂಪಾಯಿ 50 ಪೈಸೆಗೆ ಮಾರ್ತಾನಂತೆ. ಹಾಗಾದರೆ ಪ್ರಾಫಿಟ್ ಎಷ್ಟಾಯಿತು ಅಂತ ಕೇಳಿದರೆ, ನೆಕ್ಸ್ಟ್ ನೋಡಿ, 4 ಡಜನ್ ಅಂದರೆ ಎಷ್ಟು? 4 ಇಂಟು ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡೋಣ. ಈಗ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ. ಸೆಲ್ಲಿಂಗ್ ಪ್ರೈಸ್ 4 ಡಜನ್ ಮೊಟ್ಟೆ ಅಂದರೆ 4 ಇಂಟು 12 ಎಷ್ಟಾಗುತ್ತೆ? 48x ಆಗುತ್ತೆ. 48x ಆಗುತ್ತೆ. 4 ಡಜನ್ ಮೊಟ್ಟೆ ಅಲ್ವಾ? 4 ಇಂಟು 12, 4 ಡಜನ್ ಅಂದರೆ 48 ಮೊಟ್ಟೆ ಆಗುತ್ತಂತೆ. ಅವನು ಪ್ರತಿ ಮೊಟ್ಟೆನ ಎಷ್ಟಕ್ಕೆ ಮಾರಿರೋದು? ಸೆಲ್ಲಿಂಗ್ ಪ್ರೈಸು ಎಷ್ಟಕ್ಕೆ ಮಾರಿರೋದು? ಪ್ರತಿ ಮೊಟ್ಟೆನ ನೋಡಿ, ಟೋಟಲ್ ಆಗಿ 48 ಎಗ್ ಇದೆ, 48 ಮೊಟ್ಟೆ ಇದೆ. ಪ್ರತಿ ಮೊಟ್ಟೆನ 3 ರೂಪಾಯಿ 50 ಪೈಸೆಗೆ ಮಾರಿದ್ದಾನೆ. 3 ರೂಪಾಯಿ 50 ಪೈಸೆಗೆ ಮಾರಿದ್ದಾನೆ. 48 ಇಂಟು 3.5 ಅಂದರೆ ಎಷ್ಟಾಗುತ್ತೆ? 168 ಆಗುತ್ತೆ. 168 ರುಪೀಸ್ ಆಗುತ್ತೆ. ಆಗ ಇದು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಆಯಿತು. ಆಯಿತಾ? ಇದು ಮೊಟ್ಟೆ, ನಂಬರ್ ಆಫ್ ಎಕ್ಸ್, ಮೊಟ್ಟೆಗಳ ಸಂಖ್ಯೆ. ಟೋಟಲ್ ಕಾಸ್ಟ್ ಪ್ರೈಸು, ಟೋಟಲ್ ಸೆಲ್ಲಿಂಗ್ ಪ್ರೈಸ್. ಆಯಿತಾ? ಟೋಟಲ್ ಸೆಲ್ಲಿಂಗ್ ಪ್ರೈಸಿಂದ ಟೋಟಲ್ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಆಯಿತಾ? ಪ್ರಾಫಿಟ್ ಅಥವಾ ಕನ್ನಡದಲ್ಲಿ ಲಾಭ. 168ಅಲ್ಲಿ ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? ಪ್ರಾಫಿಟ್ಟು 68 ರೂಪಾಯಿ ಆಗುತ್ತೆ. ಆಯಿತಾ? ಪ್ರಾಫಿಟ್ ಏನಾಗುತ್ತೆ? 68 ರೂಪಾಯಿ ಆಗುತ್ತೆ. ಆಪ್ಷನ್ ಏನ್ಬಿಡುತ್ತೆ? ಕ್ವಶನ್ ನಂಬರ್ ಎಗೆ, ಕ್ವಶನ್ ನಂಬರ್ 11ಗೆ ಆಪ್ಷನ್ ಎ ಬರುತ್ತೆ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಆಯಿತಾ? ರೋಹನ್ ಅನ್ನೋನು 4 ಡಜನ್ ಮೊಟ್ಟೆ ತಗೋತಾರಂತೆ. 1 ಡಜನ್ಗೆ 25 ರೂಪಾಯಿ ಅಂತೆ. 4 ಡಜನ್ ಎಷ್ಟಾಗುತ್ತೆ? 4 ಇಂಟು 25 100 ರುಪೀಸ್ ಆಗುತ್ತೆ. ಅಂದರೆ ರೋಹನ್ನು ತನ್ನ ಜೇಬಿಂದ ಟೋಟಲ್ ಆಗಿ 100 ರೂಪಾಯಿನ ಖರ್ಚು ಮಾಡಿದ್ದಾರೆ. ಅದನ್ನು ಕಾಸ್ಟ್ ಪ್ರೈಸ್ ಅಥವಾ ಕನ್ನಡದಲ್ಲಿ ಕೊಂಡ ಬೆಲೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಮಾಡಿದ್ದಾನೆ? ಒಂದೊಂದು ಮೊಟ್ಟೆನ 3 ರೂಪಾಯಿ 50 ಪೈಸೆಗೆ ಮಾರಿದ್ದಾನೆ. ಆಯಿತಾ? ಒಂದೊಂದು ಮೊಟ್ಟೆನ 3 ರೂಪಾಯಿ 50 ಪೈಸೆಗೆ ಮಾರಿದ್ದಾನೆ. ಫಸ್ಟ್ ಟೋಟಲ್ ನಂಬರ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಒಟ್ಟು ಮೊಟ್ಟೆಗಳ ಸಂಖ್ಯೆನ ಫೈಂಡ್ ಔಟ್ ಮಾಡ್ಕೋಬೇಕು. 4 ಡಜನ್ ಇದೆ. 1 ಡಜನ್ ಅಂದರೆ 12. 12 ಇಂಟು 4 48 ಎಕ್ಸ್ ಆಯಿತು. ಇದು ಟೋಟಲ್ ನಂಬರ್ ಆಫ್ ಎಕ್ಸ್. 48 ಮೊಟ್ಟೆ ಇದೆ. ಅವನೇನು ಮಾಡಿದರೆ, ಒಂದೊಂದು ಮೊಟ್ಟೆನ 3.5 ರೂಪಾಯಿಗೆ ಮಾರಿದ್ದಾನೆ. 48 ಮೊಟ್ಟೆ ಇದೆ, ಒಂದೊಂದು ಮೊಟ್ಟೆ 3.5 ಅಂದರೆ ಟೋಟಲ್ಗೆ 168 ರೂಪಾಯಿಗೆ ಮಾರಿದ್ದಾನೆ. ಆಯಿತಾ? ಇದು ಸೆಲ್ಲಿಂಗ್ ಪ್ರೈಸ್, ಕನ್ನಡದಲ್ಲಿ ಮಾರಿದ ಬೆಲೆ. ಆಯಿತಾ? ಹೀಗೆ ನಮಗೆಲ್ಲ ಗೊತ್ತಿದೆ ಪ್ರಾಫಿಟ್ ಅಂದರೆ ಏನು. ಪ್ರಾಫಿಟ್ ಅಂದರೆ ಸೆಲ್ಲಿಂಗ್ ಪ್ರೈಸು, ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಇರಬೇಕು. ಬೇಕು ಅಂದರೆ ಫಾರ್ಮುಲಾ ಯೂಸ್ ಮಾಡಿ, ಇಲ್ಲ ಅಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕಾಮನ್ ಸೆನ್ಸ್ ಅಂದರೆ ನೋಡಿ, 168 ರೂಪಾಯಿಗೆ ಮಾರಿದ್ದಾನೆ, ಖರ್ಚು ಮಾಡಿದ ಎಷ್ಟು? 100. 168 100 ಕಳೆದ್ರೆ 68 ರೂಪಾಯಿ ಲಾಭ ಆಗುತ್ತೆ. ಆಯಿತಾ? 68 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಕ್ವಶನ್ ನಂಬರ್ 11ಕ್ಕೆ ಆಪ್ಷನ್ ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ನವೋದಯದಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಥವಾ ಕ್ವಾಲಿಫೈ ಆಗಬೇಕು ಅಂದರೆ ಫಸ್ಟ್ ಕಂಡೀಷನ್ನು ಕ್ವಶನ್ನ ಓದಿ ಅರ್ಥ ಮಾಡ್ಕೋಬೇಕು. ಅದು ಯಾವುದೇ ಭಾಷೆಯಲ್ಲಿ ಇರ್ಬೋದು, ಯಾವುದೇ ಲ್ಯಾಂಗ್ವೇಜಲ್ಲಿ ಇರ್ಬೋದು. ಕ್ವಶನ್ನ ಓದಿ ಅರ್ಥ ಮಾಡ್ಕೊಂಡ್ರೆ 50% ಸೊಲ್ಯೂಷನ್ ಅಲ್ಲೇ ಸಿಕ್ಕೋಗುತ್ತೆ. ಆಯಿತಾ? ಅಲ್ಲೇ ಬಂದೋಗುತ್ತೆ. ನೆಕ್ಸ್ಟ್ ಏನಂದರೆ ಸಿಂಪ್ಲಿಫೈ ಮಾಡಬೇಕು ಅಷ್ಟೇ. ಅದರಿಂದ ಫಸ್ಟು ಕ್ವಶನ್ನ 4-5 ಸಲ ಓದಿ ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನ್ ನಂಬರ್ 12ಅಲ್ಲಿ
ಯಾವುದೋ ಒಂದು ವಸ್ತುನ 1470 ರೂಪಾಯಿ ಮಾರಿದಾಗ ಪ್ರಾಫಿಟ್ ಬರುತ್ತೆ ಆಯ್ತಾ. ಆ ಪ್ರಾಫಿಟ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ ಅದೇ ವಸ್ತುನ 930 ರೂಪಾಯಿ ಮಾರಿದಾಗ ಲಾಸ್ ಆಗುತ್ತಲ್ಲ, ಆ ಲಾಸ್ಗೆ ಈ ಪ್ರಾಫಿಟ್ ಈಕ್ವಲ್ ಆಗುತ್ತಂತೆ ಆಯ್ತಾ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ವಸ್ತುನ ಆಯ್ತಾ, ಯಾವುದೋ ಒಂದು ವಸ್ತುನ 1470 ರೂಪಾಯಿಗೆ ಮಾರಿದ್ದಾರೆ, ಸೆಲ್ ಮಾಡಿದ್ದಾರೆ. ಸೆಲ್ ಮಾಡಿದಾಗ ಪ್ರಾಫಿಟ್ ಬಂದಿದೆ. ಆ ಪ್ರಾಫಿಟ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ ಇದೇ ವಸ್ತುನ 930 ರೂಪಾಯಿ ಮಾರಿದಾಗ ಲಾಸ್ ಆಗಿದೆ, ಆ ಲಾಸ್ಗೆ ಈ ಪ್ರಾಫಿಟ್ ಈಕ್ವಲ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಆಯ್ತಾ. 1470 ರೂಪಾಯಿ ಮಾರಿದಾಗ ಪ್ರಾಫಿಟ್ ಆಗುತ್ತೆ. ಆ ಪ್ರಾಫಿಟ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ ಅದೇ ವಸ್ತುನ 930 ರೂಪಾಯಿ ಮಾರಿದಾಗ ಲಾಸ್ ಆಗುತ್ತೆ, ಆ ಲಾಸ್ಗೆ ಈ ಪ್ರಾಫಿಟ್ ಈಕ್ವಲ್ ಆಗುತ್ತೆ. ಅದಕ್ಕೆ ನಾನು ಪ್ರಾಫಿಟ್ ಈಕ್ವಲ್ ಟು ಲಾಸ್ ಅಂತ ಬರ್ಕೊಂಡಿದ್ವಿ ಆಯ್ತಾ. ನೆಕ್ಸ್ಟ್ ಪ್ರಾಫಿಟ್ ಏನ್ ಫಾರ್ಮುಲಾ? ಪ್ರಾಫಿಟ್ ಯಾವಾಗ ಆಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಇದ್ದಾಗ ನಮ್ಗೆ ಪ್ರಾಫಿಟ್ ಆಗುತ್ತೆ ಆಯ್ತಾ. ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಗಿಂತ ಜಾಸ್ತಿ ಆದಾಗ ನಮ್ಗೆ ಪ್ರಾಫಿಟ್ ಆಗುತ್ತೆ. ಕನ್ನಡದಲ್ಲಿ ಬರುತ್ತೆ ನೋಡಿ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಆದಾಗ ಆಯ್ತಾ. ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಆದಾಗ ನಮಗೆ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ ಆಯ್ತಾ. ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಆದಾಗ ನಮಗೆ ಲಾಸ್ ಆಗುತ್ತೆ ಆಯ್ತಾ. ಇದು ಫಾರ್ಮುಲಾ ಇದೆ, ಬೇಕು ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೊಳ್ಳಿ. ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಹಾಕೊಳ್ಳಿ. ಸಿ ಪಿ ಅಂದರೆ ಕೊಂಡ ಬೆಲೆ, ಎಸ್ ಪಿ ಅಂದರೆ ಮಾರಿದ ಬೆಲೆ ಆಯ್ತಾ. ಕನ್ನಡ ಮೀಡಿಯಂ ಮಕ್ಕಳು ಅಷ್ಟೇ ಇಂಗ್ಲೀಷಲ್ಲಿ ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ, ಯಾಕಂದರೆ ಇಷ್ಟು ಬರೋಕ್ಕಾಗಲ್ಲ. ಮಾರಿದ ಬೆಲೆ, ಕೊಂಡ ಬೆಲೆ ಆಯ್ತಾ, ಲಾಭ ನಷ್ಟ ಅದೆಲ್ಲ ಇಂಗ್ಲೀಷಲ್ಲಿ ಬರೆಯೋದು ಟೈಮ್ ವೇಸ್ಟ್ ಆಗುತ್ತೆ. ಕನ್ನಡದಲ್ಲಿ ಬರೆದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಇಂಗ್ಲೀಷಲ್ಲಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ, ಬೇಗ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಆಯ್ತಾ. ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಪ್ರೈಸ್ ನೋಡಿ ಎಲ್ಲ 2 ಅಕ್ಷರ ಮುಗಿದೋಗುತ್ತೆ, ಬೇಗ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಆಯ್ತಾ. ಇನ್ನೊಂದ್ಸಲ ಕ್ವಶನ್ ಬರ್ತಾ ಇದ್ದೀನಿ. ಪ್ರಾಫಿಟ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಫಾರ್ಮುಲಾ. ಲಾಸ್ ಅಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಈಗ ಬನ್ನಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 1470 ರೂಪಾಯಿ. ಕಾಸ್ಟ್ ಪ್ರೈಸು ಫೈಂಡ್ ಔಟ್ ಮಾಡಬೇಕು, ಹಂಗೆ ಬರ್ಕೊಳ್ಳಿ. ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು, ಹಂಗೆ ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು 930 ರೂಪಾಯಿ ಆಯಿತಾ. ಈಗ ನೋಡಿ, ಕಾಸ್ಟ್ ಪ್ರೈಸ್ ಇಲ್ಲಿದೆ. ಈ ಕಾಸ್ಟ್ ಪ್ರೈಸು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಇನ್ನೊಂದು ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ಈ ಕಾಸ್ಟ್ ಪ್ರೈಸು ಈಕ್ವಲ್ ಸೈನ್ ದಾಟಿ ಈ ಕಡೆ ಹೋದರೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಆಯಿತಾ. ಇದು 1470 ಇಲ್ಲಿದೆ, ಮೈನಸ್ ಇದೆ. ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, 930 ಆಗುತ್ತೆ ಆಯಿತಾ. ನೆಕ್ಸ್ಟ್ ಸಿ ಪಿ ಏನಾಗುತ್ತೆ? 2CP ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ. ಮಾಡಿದ್ರೆ ಏನು ಬರುತ್ತೆ? 2400 ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 2400 ಬರುತ್ತೆ ಆಯಿತಾ. ನೆಕ್ಸ್ಟು ಕಾಸ್ಟ್ ಪ್ರೈಸು 2 ಈ ಕಡೆ ಬಂದರೆ ಏನಾಗುತ್ತೆ? 2400/2 ಆಗುತ್ತೆ ಆಯಿತಾ. ಏನಾಗುತ್ತೆ? 1200 ರೂಪಾಯಿ ಆಗುತ್ತೆ ಆಯಿತಾ. ಸೊ ಈ ವಸ್ತುದು, ಈ ಪೆನ್ದು ಕಾಸ್ಟ್ ಪ್ರೈಸ್ ಏನಂತ 1200. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಯಾವುದೋ ಒಂದು ವಸ್ತುನ, ಯಾವುದೋ ಒಂದು ಆರ್ಟಿಕಲ್ನ 2870 ರೂಪಾಯಿ ಮಾರಿದಾಗ ಪ್ರಾಫಿಟ್ ಬರುತ್ತಂತೆ. ಆ ಪ್ರಾಫಿಟ್ಟು ಅದೇ ವಸ್ತುನ, ಅದೇ ಆರ್ಟಿಕಲ್ನ 2465 ರೂಪಾಯಿ ಮಾರಿದಾಗ ಲಾಸ್ ಆಗುತ್ತಲ್ಲ, ಆ ಲಾಸ್ದು 2 ಟೈಮ್ಸ್ ಇದೆ ಅಂದ್ಬಿಟ್ಟು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಆ ಮೆಟೀರಿಯಲ್ದು ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇದಿಷ್ಟೇ ಕ್ವಶನ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಯಾವುದೋ ಒಂದು ಆರ್ಟಿಕಲ್ ಇರುತ್ತೆ, ಯಾವುದೋ ಒಂದು ವಸ್ತು ಇರುತ್ತೆ, ಅದನ್ನು 2870 ರೂಪಾಯಿ ಮಾರಿದಾಗ ಪ್ರಾಫಿಟ್ ಬರುತ್ತಂತೆ. ಆ ಪ್ರಾಫಿಟ್ಟು ಅದೇ ವಸ್ತುನ, ಅದೇ ಆರ್ಟಿಕಲ್ನ 2465 ರೂಪಾಯಿ ಮಾರಿದಾಗ ಲಾಸ್ ಆಗುತ್ತಂತಲ್ಲ, ಆ ಲಾಸ್ದು 2 ಟೈಮ್ಸ್ ಇದೆ ಅಂತ ಕೇಳಿದ್ದಾರೆ ಆಯಿತಾ. ಅಂದರೆ ಪ್ರಾಫಿಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಲಾಸ್ ಅಂತ ಒಂದು ಫಾರ್ಮುಲಾ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ನೆಕ್ಸ್ಟು ಆಯಿತಾ, ಪ್ರಾಫಿಟ್ ಅಂದ್ರೆ ಏನು? ಪ್ರಾಫಿಟ್ ಯಾವಾಗ ಆಗುತ್ತೆ? ಪ್ರಾಫಿಟು ನಮಗೆ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಆದಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಲಾಸ್ ಯಾವಾಗುತ್ತೆ? ನಮಗೆ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಆದಾಗ ಲಾಸ್ ಆಗುತ್ತೆ ಆಯಿತಾ. ಬೇಕು ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ಬರ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. ಇದ್ರದ್ದು ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು 2870 ಮೈನಸ್ ಕಾಸ್ಟ್ ಪ್ರೈಸ್, ದಟ್ ಈಸ್ ಈಕ್ವಲ್ ಟು 2 ×
ಇದ್ರ ಕಾಸ್ಟ್ ಪ್ರೈಸು ಗೊತ್ತಿಲ್ಲ, ಇದ್ರ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ 2465. ಜಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ಅಷ್ಟೇ ಆಯಿತಾ. ಇದನ್ನು ಹಂಗೆ ಬರ್ಕೊಳ್ಳಿ 2870 ಮೈನಸ್ ಕಾಸ್ಟ್ ಪ್ರೈಸ್ ಆಯಿತಾ. ಇದೇನೋ 2 ಇಂಟು ಸಿ ಪಿ ಏನಾಗುತ್ತೆ 2 ಕಾಸ್ಟ್ ಪ್ರೈಸ್ ಆಗುತ್ತೆ, ಮೈನಸ್ ಇದು 2 ಇಂಟು 2465 ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ ಆಯಿತಾ. ನೋಡಿ ಸಿ ಪಿ ಈ ಕಡೆ ಬಂದು ಏನಾಗುತ್ತೆ, ಓಕೆ ಇನ್ನೊಂದು ಸ್ಟೆಪ್ ಬರೀತೀನಿ 2CP ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 4930 ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 4930 ಬರುತ್ತೆ. 2 ಇಂಟು 2465 ಅಂದರೆ 4930 ಬರುತ್ತೆ. ಸಿ ಪಿನ ಇಲ್ಲಿ ಹಾಕೊಳ್ಳಿ, ಇದನ್ನು 2870ನ ಇಲ್ಲಿ ಬರ್ಕೊಳ್ಳಿ. ಈಗ ನೋಡಿ ಸಿ ಪಿನ ಈ ಕಡೆ ತೊಗೊಳ್ಳಿ, ಸಿ ಪಿ ಕಡೆ ಹೋದ್ರೆ ಏನಾಗುತ್ತೆ 2CP ಹಂಗೆ ಬರ್ಕೊಳ್ಳಿ, ಈ ಸಿ ಪಿ ಈ ಕಡೆ ಬಂದರೆ ಪ್ಲಸ್ ಸಿ ಪಿ ಆಗುತ್ತೆ. 2CP ಹಂಗೆ ಬರ್ಕೊಂಡಿದ್ದೀನಿ, ಮೈನಸ್ ಸಿ ಪಿ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ ಸಿ ಪಿ ಆಗುತ್ತೆ ಆಯಿತಾ. ನೆಕ್ಸ್ಟು 2870 ಮೈನಸ್ 4930 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ 4930 ಆಗುತ್ತೆ ಆಯಿತಾ. ಜಸ್ಟ್ ಇದನ್ನು ಆ್ಯಡ್ ಮಾಡಿದ್ರೆ ಎರಡನ್ನೂ ಆ್ಯಡ್ ಮಾಡಿದ್ರೆ 7800 ಆಗುತ್ತೆ ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ 3CP ಆಗುತ್ತೆ ಆಯಿತಾ. ಈಗ ಡಿವೈಡ್ ಮಾಡಿ, ಇಲ್ಲೇ ಡೈರೆಕ್ಟಾಗಿ ಮಾಡ್ಬೋದು. 3 1s 3 2s 6 ಆಗುತ್ತೆ, 18 ಆಗುತ್ತೆ, 3 6s ಆಗುತ್ತೆ 00, ದಟ್ ಈಸ್ ಈಕ್ವಲ್ ಟು ಸಿ ಪಿ. ಜಸ್ಟ್ ಡಿವೈಡ್ ಮಾಡಿ ನಿಮಗೆ ಡೈರೆಕ್ಟಾಗಿ ಬರುತ್ತೆ. 3 1s 3 2s 8 ಅಂದರೆ 3 6 18, 2600 ಬರುತ್ತೆ ಆಪ್ಷನ್ ಆಯಿತಾ. ಕಾಸ್ಟ್ ಪ್ರೈಸ್ ಆಫ್ ಎ ಆರ್ಟಿಕಲ್ ಆಯಿತಾ. ಆರ್ಟಿಕಲ್ದು ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ 2600 ರೂಪೀಸ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 13 ಆಪ್ಷನ್ ಸಿ ಆಯಿತಾ. ಕನ್ನಡ ಮೀಡಿಯಂ ಮಕ್ಕಳು ಬೇಕು ಅಂದರೆ ಬರ್ಕೊಳ್ಳಿ. ಇದು ಹೇಳೋದಲ್ಲ, ನೀವು ಏನಾರ ಇಂಗ್ಲೀಷಲ್ಲಿ ಈ ರೀತಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 5 ನಿಮಿಷದಲ್ಲಿ ಮುಗಿಯೋ ಕೆಲಸ 3 ನಿಮಿಷದಲ್ಲಿ ಮುಗಿದೋಗುತ್ತೆ. ಅದಕ್ಕೋಸ್ಕರ ಕನ್ನಡ ಮೀಡಿಯಂ ಮಕ್ಕಳು ಅಷ್ಟೇ ಇಂಗ್ಲೀಷಲ್ಲಿ ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ. ಫಾರ್ಮುಲಾ ಎಲ್ಲ ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಅಲ್ಲೇನು ಪ್ರೊಸೀಜರ್ ಏನು ನೋಡಲ್ಲ ನಿಮಗೆ ಆಯಿತಾ. ನಿಮ್ಮ ಪ್ರಾಕ್ಟೀಸ್ಗೋಸ್ಕರನಾದರೂ ನೀವೇ ಕಲ್ತ್ಕೋಬೇಕು. ನವೋದಯ ಕ್ವಾಲಿಫೈ ಆಗಿ ನೀವೇನಾರ ನೆಕ್ಸ್ಟ್ ನವೋದಯ ಸ್ಕೂಲು ಮೊರಾರ್ಜಿ ಕ್ವಾಲಿಫೈ ಆದಮೇಲೆ ಮೊರಾರ್ಜಿ ಸ್ಕೂಲ್ಗೆ 6ನೇ ಕ್ಲಾಸಿಂದ ಹೋದ್ರೆ ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಮ್ಲೇ ಪಾಠ ಹೇಳ್ಕೊಡೋದು. ಅದಕ್ಕೆ ನೀವು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯಿತಾ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಬುಕ್ತು ಕಾಸ್ಟ್ ಪ್ರೈಸು 115 ರೂಪಾಯಿ ಅಂತೆ. ಒಂದು ಬುಕ್ತು ಕಾಸ್ಟ್ ಪ್ರೈಸು 115 ರೂಪಾಯಿ ಅಂತೆ ಆಯಿತಾ. ಆ ಥರ 5 ಬುಕ್ನ ಟೋಟಲಾಗಿ 5 ಬುಕ್ನ 530 ರೂಪಾಯಿಗೆ ಸೆಲ್ ಮಾಡಿದರೆ ಆದರೆ ಅಂಗಡಿಯವನಿಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯ್ತಾ ಅಂತ ಕೇಳಿದರೆ, ಅಂಗಡಿಯವನಿಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯ್ತಾ ಅಂತ ಕೇಳಿದರೆ ಅದಕ್ಕೇನು ಮಾಡಿ ಫಸ್ಟ್ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ ಆಯಿತಾ. ಒಂದು ಬುಕ್ಗೆ ಎಷ್ಟಾದರೆ 5 ಬುಕ್ ಎಷ್ಟಾಗುತ್ತೆ, 5 ಬುಕ್ಗೆ 5 ಇಂಟು 115 ಆಯಿತಾ. 5 ಇಂಟು 115 ಮಾಡಿದ್ರೆ 575 ರೂಪೀಸ್ ಆಗುತ್ತೆ, 575 ರೂಪೀಸ್ ಆಗುತ್ತೆ ಆಯಿತಾ. ಇದು ಟೋಟಲ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಟೋಟಲ್ ಕಾಸ್ಟ್ ಪ್ರೈಸ್ ಒಟ್ಟು ಕೊಂಡ ಬೆಲೆ ಅಂತ, ಒಟ್ಟು ಕೊಂಡ ಬೆಲೆ ಎಷ್ಟಾಗುತ್ತೆ 575 ರೂಪಾಯಿ ಆಗುತ್ತೆ ಆಯಿತಾ. ನೆಕ್ಸ್ಟು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ಟೋಟಲ್ ಸೆಲ್ಲಿಂಗ್ ಪ್ರೈಸು ಎಷ್ಟು ರೂಪಾಯಿ ಅವನು ಅಂಗಡಿಯನ್ನು ಮಾರಿದ್ದು, ಎಷ್ಟು ರೂಪಾಯಿ ಮಾರಿದ್ದಾನೆ ಅಂದರೆ 5 ಬುಕ್ನ 530 ರೂಪಾಯಿಗೆ ಮಾರಿದ್ದಾನೆ, 530 ರೂಪಾಯಿಗೆ ಮಾರಿದ್ದಾನೆ ಆಯಿತಾ. ನೋಡಿ 575 ರೂಪಾಯಿಗೆ ತೊಗೊಂಡು 530 ರೂಪಾಯಿಗೆ ಮಾರಿದ್ದಾನೆ ಅಂದರೆ ಲಾಸ್ ಆಗಿದೆ ಆಯಿತಾ. ಅವ್ನಿಗೆ ಎಷ್ಟು ಲಾಸ್ ಆಗಿದೆ 5 4 ಆಯಿತಾ, 45 ರೂಪಾಯಿ ಲಾಸ್ ಆಗಿದೆ ಅವ್ರಿಗೆ. ಕನ್ನಡದಲ್ಲಿ ನಷ್ಟ. ಅಂಗಡಿಯವ್ರಿಗೆ ಎಷ್ಟಾಗಿದೆ 45 ರೂಪಾಯಿ ನಷ್ಟ ಆಗಿದೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ ಆಯಿತಾ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಒಂದು ಬುಕ್ಗೆ 115 ರೂಪಾಯಿ ಅಂತೆ ಆಯಿತಾ. ನೆಕ್ಸ್ಟು ಅದಾದಮೇಲೆ ಏನು ಕೊಟ್ಟಿದ್ದಾನೆ ಅಂದರೆ ಇವನು 5 ಬುಕ್ನ 530 ರೂಪಾಯಿ ಮಾರಿದ್ದಾನಂತೆ, 5 ಬುಕ್ನ 530 ರೂಪಾಯಿ ಮಾರಿದ್ದಾನಂತೆ. ಹಾಗಾದರೆ ಅವ್ರಿಗೆ ಲಾಸ್ ಆಯಿತಾ ಪ್ರಾಫಿಟ್ ಆಯಿತಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಒಂದು ಬುಕ್ಗೆ 115 ಅಂದರೆ 5 ಬುಕ್ಗೆ ಎಷ್ಟಾಗುತ್ತೆ, 5 ಬುಕ್ಗೆ 5 ಇಂಟು 115 575 ರೂಪೀಸ್ ಆಗುತ್ತೆ. ಇದು ಟೋಟಲ್ ಕಾಸ್ಟ್ ಪ್ರೈಸ್ ಆಯಿತಾ. ಒಟ್ಟು ಕೊಂಡ ಬೆಲೆ ಆಗುತ್ತೆ 575. ಇಲ್ಲಿ ಟೋಟಲ್ ಕಾಸ್ಟ್ ಪ್ರೈಸು ಕನ್ನಡದಲ್ಲಿ ಒಟ್ಟು ಕೊಂಡ ಬೆಲೆ. ಬೇಕು ಅಂದರೆ ಬರ್ಕೊಳ್ರಪ್ಪ ಪಾಸ್ ಮಾಡಿಬಿಟ್ಟು. ಟೋಟಲ್ ಕಾಸ್ಟ್ ಪ್ರೈಸ್ ಒಟ್ಟು ಕೊಂಡ ಬೆಲೆ 575 ರೂಪೀಸ್ ಆಯಿತಾ. ಅದಾದಮೇಲೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ ಕ್ವಶನಲ್ಲಿ 530. ಇದರಿಂದ ಇದನ್ನು ಮೈನಸ್ ಮಾಡಿ ನಮಗೆ 45 ರೂಪೀಸ್ ಸಿಗುತ್ತೆ ಆಯಿತಾ. ನೋಡಿ 575 ರೂಪಾಯಿ ತೊಗೊಂಡು 530 ರೂಪಾಯಿ ಮಾರಿದ್ದಾನೆ ಅಂದರೆ ಲಾಸ್. ಕಡಿಮೆ ದುಡ್ಡು ಕಡಿಮೆ ದುಡ್ಡಲ್ಲ ಜಾಸ್ತಿ ದುಡ್ಡು ತೊಗೊಂಡು 575 ಅಂದರೆ ಜಾಸ್ತಿ ದುಡ್ಡು ತೊಗೊಂಡು ಕಡಿಮೆ ದುಡ್ಡು ಮಾರಿದ್ದಾನೆ.
ಜಾಸ್ತಿ ದುಡ್ಡಿಗೆ ಪರ್ಚೇಸ್ ಮಾಡಿ ಕಡಿಮೆ ದುಡ್ಡಿಗೆ ಮಾರಿದ್ದಾರೆ ಅಂದರೆ ಲಾಸ್ ಆಗಿದೆ. ಆಯಿತಾ, 45 ರೂಪೀಸ್ ಲಾಸ್ ಆಗಿದೆ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾರೆ ಅಂದರೆ, ಯಾರೋ ಒಬ್ರು ಫರ್ನಿಚರ್ ಸೆಲ್ಲರು 8 ಟೇಬಲ್ನ ಪರ್ಚೇಸ್ ಮಾಡಿದ್ದಾರೆ. 8 ಟೇಬಲ್ನ ಪರ್ಚೇಸ್ ಮಾಡಿದರೆ ಒಂದೊಂದು ಟೇಬಲ್ಗೆ 1195 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಟೇಬಲ್ಗೆ 1195 ರೂಪಾಯಿ ಕೊಟ್ಬಿಟ್ಟು 8 ಟೇಬಲ್ನ ಪರ್ಚೇಸ್ ಮಾಡಿದ್ದಾರೆ. ಆಯಿತಾ, 8 ಟೇಬಲ್ನ ಪರ್ಚೇಸ್ ಮಾಡಿಬಿಟ್ಟು 8 ಟೇಬಲ್ನ ಹೋಲ್ಸೇಲಾಗಿ 10,120 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇನ್ನೊಂದ್ಸಲ ಕ್ವಶನ್ನ ಬ್ರೀಫ್ ಮಾಡ್ತೀನಿ. ಯಾರೋ ಒಬ್ರು ಫರ್ನಿಚರ್ ಸೆಲ್ಲರು ಒಂದೊಂದು ಟೇಬಲ್ಗೆ 1195 ರೂಪಾಯಿ ಕೊಟ್ಬಿಟ್ಟು 8 ಟೇಬಲ್ನ ಪರ್ಚೇಸ್ ಮಾಡಿದ್ದಾರೆ. 8 ಟೇಬಲ್ನ ಪರ್ಚೇಸ್ ಮಾಡಿಬಿಟ್ಟು 8 ಟೇಬಲ್ ಹೋಲ್ಸೇಲಾಗಿ 10,120 ರೂಪಾಯಿಗೆ ಮಾರಿದ್ದಾರೆ. ಹಾಗಾದ್ರೆ ಅವ್ರಿಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಫಸ್ಟ್ ಇದನ್ನ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಿ. ಕಾಸ್ಟ್ ಪ್ರೈಸು ಕೊಂಡ ಬೆಲೆನ, ಆಯಿತಾ. ಒಂದೊಂದು ಟೇಬಲ್ಗೆ 1195 ರೂಪಾಯಿ ಕೊಟ್ಟಿದ್ದಾರೆ. ಸೊ 8 ಟೇಬಲ್ಗೆ ಎಷ್ಟಾಯಿತು? 8 ಟೇಬಲ್ಗೆ 9,560 ರೂಪಾಯಿ ಆಯಿತು, ಆಯಿತಾ. 8 ಟೇಬಲ್ಗೆ 9,560 ರೂಪಾಯಿ ಆಯಿತು. 5 ಸರಿಯಾಗಿ ಬರೆಯೋಣ. 9,560 ರೂಪಾಯಿ ಆಯಿತು. ಅಂದರೆ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇಷ್ಟು ಖರ್ಚು ಮಾಡಿದ್ದಾರೆ. ಮತ್ತು 8 ಟೇಬಲ್ನ ಹೋಲ್ಸೇಲಾಗಿ ಎಷ್ಟಕ್ಕೆ ಮಾರಿದ್ದಾರೆ? 10,120 ರೂಪಾಯಿಗೆ ಮಾರಿದ್ದಾರೆ, ಆಯಿತಾ. ನೋಡಿ, ಕಡಿಮೆ ದುಡ್ಡಿಗೆ ಪರ್ಚೇಸ್ ಮಾಡಿಕೊಂಡು ಜಾಸ್ತಿ ದುಡ್ಡಿಗೆ ಮಾರಿದ್ದಾರೆ. ಕಡಿಮೆ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಜಾಸ್ತಿ ದುಡ್ಡಿಗೆ ಮಾರಿದ್ದಾರೆ. ಹಂಗಂದ್ರೆ ಪ್ರಾಫಿಟ್ ಆಗಿದೆ ಇವ್ರಿಗೆ, ಆಯಿತಾ. ಇವ್ರಿಗೇನಾಗಿದೆ? ಪ್ರಾಫಿಟ್ ಆಗಿದೆ. ಕನ್ನಡದಲ್ಲಿ ಲಾಭ ಆಗಿದೆ. ಎಷ್ಟು ಲಾಭ ಆಗಿದೆ? ಜಸ್ಟ್ ಮೈನಸ್ ಮಾಡಿ. 120 ಇದು ಮೈನಸ್ ಮಾಡೋದು ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ? 560 ರೂಪಾಯಿ ಆಗುತ್ತೆ. ನಿಧಾನ ಕೂತ್ಕೊಂಡು ಮೈನಸ್ ಮಾಡಿ, ಆಯಿತಾ. ಮೈನಸ್ ಮಾಡೋ 560 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 15 ಆಪ್ಷನ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದಾರೆ ಅಂದರೆ, ಯಾರೋ ಒಬ್ರು 450 ರೂಪಾಯಿಗೆ ವಾಚ್ನ ಪರ್ಚೇಸ್ ಮಾಡಿಕೊಂಡು, ಆಯಿತಾ, 450 ರೂಪಾಯಿಗೆ ವಾಚ್ನ ಪರ್ಚೇಸ್ ಮಾಡಿಕೊಂಡು 500 ರೂಪಾಯಿಗೆ ಮಾರಿದ್ದಾರೆ, ಆಯಿತಾ. 450 ರೂಪಾಯಿಗೆ ತೊಗೊಂಡಿದ್ದಾರೆ, 500 ರೂಪಾಯಿಗೆ ಮಾರಿದ್ದಾರೆ. ಎಷ್ಟಾಯಿತು ಪ್ರಾಫಿಟ್ಟು? ಇವರಿಗೆ ಪ್ರಾಫಿಟ್ ಎಷ್ಟಾಯಿತು? ಡೈರೆಕ್ಟಾಗಿ ಬರ್ಕೋಬೋದು. ಪ್ರಾಫಿಟ್ಟು 50 ರೂಪಾಯಿ ಆಗಿದೆ. ಪ್ರಾಫಿಟ್ಟು 50 ರೂಪಾಯಿ ಆಗಿದೆ. ಕ್ವಶನ್ ಏನು ಕೇಳಿದೆ ಅಂದರೆ, ಪ್ರಾಫಿಟ್ ಪರ್ಸೆಂಟೇಜ್, ಗೇನ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಕನ್ನಡದಲ್ಲಿ ಶೇಕಡ ಲಾಭನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಅದು ಫಾರ್ಮುಲಾ ಇದೆ. ಶೇಕಡ ಲಾಭ ಪ್ರಾಫಿಟ್ಗೆ ಫಾರ್ಮುಲಾ ಇದೆ. ಏನು ಗೊತ್ತಾ? ಅದು ಏನು ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿನಾಮಿನೇಟರ್ಲಿ ಕಾಸ್ಟ್ ಪ್ರೈಸ್, ಒರಿಜಿನಲ್ ವ್ಯಾಲ್ಯೂನ ಕೆಳಗಡೆ ಬರ್ಕೋಬೇಕು. ಕಾಸ್ಟ್ ಪ್ರೈಸ್ ಬೇಕು ಅಂದರೆ ಫಾರ್ಮುಲಾ ಬರ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಮೇಲ್ಗಡೆ ಇರಬೇಕು. ಮೇಲ್ಗಡೆ ಲಾಭ ಬಂದರೆ ಲಾಭ, ನಷ್ಟ ಬಂದರೆ ನಷ್ಟ, ಆಯಿತಾ. ಇದರಲ್ಲಿ ಪ್ರಾಫಿಟ್ ಇದೆ. ಮೇಲ್ಗಡೆ ಪ್ರಾಫಿಟ್ ಬರ್ಕೋಬೇಕು. ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ಅಂತಲೇ ಬರ್ಕೊಳ್ಳಿ, ಫಾರ್ಮುಲಾ ಬರ್ಕೊಳ್ಳಿ, ಇಂಟು 100, ಆಯಿತಾ. ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಇದು ಫಾರ್ಮುಲಾ. ಕೆಳಗಡೆ ಕಾಸ್ಟ್ ಪ್ರೈಸು, ಆಯಿತಾ. ಜೇಬಿಂದ ಎಷ್ಟು ಇನ್ವೆಸ್ಟ್ ಮಾಡಿದರೆ ಅದು ಕಾಸ್ಟ್ ಪ್ರೈಸ್ ಆಗುತ್ತೆ. ಮೇಲ್ಗಡೆ ಎಷ್ಟು ಪ್ರಾಫಿಟ್ ಬಂದೈತೆ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ, ಇಂಟು 100 ಮಾಡಿದ್ರೆ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ. ಅದೇ ರೀತಿ ಲಾಸ್ ಪರ್ಸೆಂಟೇಜ್ಗೆ ಸೇಮ್ ಇರುತ್ತೆ. ಕಾಸ್ಟ್ ಪ್ರೈಸ್ ಕೆಳಗಡೆ ಇರುತ್ತೆ, ಲಾಸ್ಗೆ ಪ್ರಾಫಿಟ್ ಬದಲು ಲಾಸ್ ಹಾಕೋಬೇಕು, ಇಂಟು 100 ಹಾಕೋಬೇಕು, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ, ಆಯಿತಾ. ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸು 450. ಜೇಬಿಂದ 450 ರೂಪಾಯಿ ಖರ್ಚು ಮಾಡಿದ್ದಾರೆ. ಪ್ರಾಫಿಟ್ ಎಷ್ಟು ಬಂದಿದೆ? ಪ್ರಾಫಿಟು 50 ಇಂಟು 100, ಆಯಿತಾ. ನೋಡಿ, 10 ಡಮಾರ್ ಆಗುತ್ತೆ, ಆಯಿತಾ. ಅದಾದಮೇಲೆ ಏನು ಉಳ್ಕೊಳ್ಳುತ್ತೆ? ಅದಾದಮೇಲೆ 50/45 ಇಂಟು 10, ಇದು 5 ಹೋಗುತ್ತೆ. 5 2s 5 9s, ಆಯಿತಾ. ಇದೇನಾಗುತ್ತೆ? 50 ಇಂಟು 2 ಅಂದರೆ 100/9 ಆಗುತ್ತೆ. 100/9 ಇಲ್ಲ, ಇದು ನೋಡಿದ್ದು ಇದೇನಿದೆ? ಇಂಪ್ರಾಪರ್ ಫ್ರಾಕ್ಷನ್. ಇದನ್ನು ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡೋದು ಏನಾಗುತ್ತೆ? ನಾನು ಡೈರೆಕ್ಟಾಗಿ ಬರೀತೀನಿ, ನೀವು ಕನ್ವರ್ಟ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಕನ್ವರ್ಟ್ ಮಾಡಿ. 11 ಇಂಟು 1/9 ಆಗುತ್ತೆ. 11 ಇಂಟು 1/9 ಆಗುತ್ತೆ. 9ಇಂದ 100ನ ನೋಡಿ, 9 90, 9 99, 1 ಉಳ್ಕೊಳ್ಳುತ್ತೆ, ಆಯಿತಾ. ಸೊ ಡಿನಾಮಿನೇಟರ್ ಏನಿದೆ ಬರ್ಕೊಳ್ಳಿ. ರಿಮೈಂಡರ್ ಇಲ್ಲಿ, ಕೋಶೆಂಟ್ ಇಲ್ಲಿ ಬರ್ಕೊಳ್ಳಿ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 16ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾನೆ ಅಂದರೆ, ಆಯಿತಾ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸು 1200 ಅಂತೆ. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದೆ ನೋಡಿ. ಪ್ರಾಫಿಟ್ದು ಪರ್ಸೆಂಟೇಜ್ ಕೊಟ್ಟಿದ್ದಾನೆ 20% ಕೊಟ್ಬಿಟ್ಟು ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಆಲ್ರೆಡಿ ಹೇಳಿದ್ದಾನೆ, ಯಾವುದೇ ಒಂದು ಕ್ವಶನಲ್ಲಿ ಪ್ರಾಫಿಟ್ ಪರ್ಸೆಂಟೇಜು ಅಥವಾ ಲಾಸ್ ಪರ್ಸೆಂಟೇಜು ಅದು ಕೊಟ್ಬಿಟ್ಟು
ಸೆಲ್ಲಿಂಗ್ ಪ್ರೈಸು ಅಥವಾ ಕಾಸ್ಟ್ ಪ್ರೈಸು ಎರಡರಲ್ಲಿ ಒಂದನ್ನ ಫೈಂಡ್ ಔಟ್ ಮಾಡಿ ಅಂದರೆ ಒಂದೇ ಒಂದು ಫಾರ್ಮುಲಾ ಇರೋದು. ಒಂದೇ ಒಂದು ಫಾರ್ಮುಲಾ ಏನಿದೆ ನೋಡಿ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒಂದು ಅಡ್ಡ ಲೈನ್ ಹಾಕ್ತೀನಿ, ಕೆಳಗಡೆ 100, ಮೇಲ್ಗಡೆ 100, ಬ್ರಾಕೆಟ್ ಹಾಕ್ತೀನಿ, ಕಾಸ್ಟ್ ಪ್ರೈಸ್ ಹಾಕ್ತೀನಿ. ಆಯಿತಾ? ಪ್ರಾಫಿಟ್ ಇದೆ, ಪ್ರಾಫಿಟ್ ಇದ್ದರೆ ಪ್ಲಸ್ ಪಿ ಅಂತ ಹಾಕಿ, ಲಾಸ್ ಇದ್ದರೆ ಮೈನಸ್ ಎಲ್ ಅಂತ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಅಷ್ಟೇ. ಆಯಿತಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 1200. ಮೇಲ್ಗಡೆ 100. ಪಿ ಅಂದರೆ ಎಷ್ಟಿದೆ? ಪಿ ಅಂದರೆ 20. ಆಯಿತಾ? ಕಾಸ್ಟ್ ಪ್ರೈಸು ಫೈಂಡ್ ಔಟ್ ಮಾಡಬೇಕು. 1200 ಇದೇನಾಗುತ್ತೆ? 120 100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ? ನೋಡಿ 10 ಡಮಾರ್ ಆಗುತ್ತೆ. ಆಯಿತಾ? 1200. ಇದೇನಾದ್ರು ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ, ಮಿಕ್ಸರ್. 12/10 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ. 12/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪಲ್ಟಿ ಆಗುತ್ತೆ. ಇದೇನಾಗುತ್ತೆ? 10/12 ದಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಯಿತಾ? ಈಗ ನೋಡಿ 12 1s 12 1s, ಪಕ್ಕ 00 ಇದೆ, 00 ಹಾಕೊಳ್ಳಿ ಅಷ್ಟೇ. 100 ಇಂಟು 10 ಅಂದರೆ ಎಷ್ಟಾಗುತ್ತೆ? ಕಾಸ್ಟ್ ಪ್ರೈಸು 1000 ಅಂತ ಬರ್ಕೋಬೋದು. ಆಯಿತಾ? 100 ಇಂಟು 10 ನಾನು ಡೈರೆಕ್ಟಾಗಿ 1000 ಅಂತ ಬರ್ಕೋತೀನಿ. ಇದು ಫೈನಲ್ ಆನ್ಸರ್. 100 ಇಂಟು 10 ಅಂದರೆ ಡೈರೆಕ್ಟಾಗಿ 1000 ಅಂತ ಬರ್ಕೋತೀನಿ. ಇದೇ ಫೈನಲ್ ಆನ್ಸರ್. ಆಪ್ಷನ್ ಬರುತ್ತೆ ಕ್ವಶನ್ ನಂಬರ್ 17ಗೆ. ಕ್ವಶನ್ ನಂಬರ್ 17ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾರೆ ಅಂದರೆ, ಯಾರೋ ಒಬ್ಬರು 550 ರೂಪಾಯಿ ಕೊಟ್ಬಿಟ್ಟು ಸೈಕಲ್ ತೊಗೊಂಡಿದ್ದಾರಂತೆ. ಆಯಿತಾ? 550 ರೂಪಾಯಿ ಕೊಟ್ಬಿಟ್ಟು ಸೈಕಲ್ ತೊಗೊಂಡಿದ್ದಾರೆ. ಅವ್ರಿಗೆ ಏನಾದ್ರು 10% ಪ್ರಾಫಿಟ್ ಬೇಕು ಅಂದರೆ ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಕೇಳಿದ್ದಾರೆ. ಆಯಿತಾ? 550 ರೂಪಾಯಿ ಕೊಟ್ಬಿಟ್ಟು ಸೈಕಲ್ ತೊಗೊಂಡಿದ್ದಾರೆ. ಅವ್ರಿಗೆ ಏನಾದ್ರು 10% ಪ್ರಾಫಿಟ್ ಬೇಕು ಅಂದರೆ ಎಷ್ಟು ರೂಪಾಯಿಗೆ ಸೆಲ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದು ಅಷ್ಟೇ, ಒಂದೇ ಫಾರ್ಮುಲಾ. ಪರ್ಸೆಂಟೇಜ್ ಪ್ರಾಫಿಟ್ ಇದೆ, ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂದರೆ ಒಂದೇ ಫಾರ್ಮುಲಾ ಇರೋದು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100 ಮೇಲ್ಗಡೆ 100 ಬ್ರಾಕೆಟ್ ಹಾಕಿ ಇಂಟು ಕಾಸ್ಟ್ ಪ್ರೈಸು. ಆಯಿತಾ? ಪ್ರಾಫಿಟ್ ಇದೆ ಪ್ಲಸ್ ಪಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. 100 ಪ್ಲಸ್ ಪಿ ಅಂದರೆ ಕೊಟ್ಟಿದ್ದಾನೆ 10% ಇಂಟು ಕಾಸ್ಟ್ ಪ್ರೈಸು. ಕಾಸ್ಟ್ ಪ್ರೈಸು 550. ಆಯಿತಾ? 10 ಡಮಾರ್ ಆಗುತ್ತೆ. 100 + 10 110/10 ಇಂಟು 55. ಆಯಿತಾ? ಇಲ್ಲೂ 10 ಡಮಾರ್ ಆಗುತ್ತೆ. 11 ಇಂಟು 55. 11 ಇಂಟು 55 ಅಂದರೆ ಎಷ್ಟಾಗುತ್ತೆ? 605 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 605 ರೂಪಾಯಿ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್. ಇದೇ ಫೈನಲ್ ಆನ್ಸರ್, 605. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 18ಗೆ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಪರ್ಸೆಂಟೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಇದನ್ನು 2 ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಆಯಿತಾ? ನೋಡಿ, ಫಸ್ಟ್ ಫಾರ್ಮುಲಾ ಯೂಸ್ ಮಾಡೋಣ. ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟ ತಕ್ಷಣ ಹೇಳಿದ್ನಲ್ಲ ಫಾರ್ಮುಲಾ, ಅದನ್ನು ಯೂಸ್ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸು. ಆಯಿತಾ? ಪ್ರಾಫಿಟ್ ಪರ್ಸೆಂಟೇಜ್, ಸೊ ಪ್ಲಸ್ ಪಿ ಅಂತ ಹಾಕೊಳ್ಳಿ. ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪಿ ಹಾಕ್ಕೊಳ್ಳಿ. ಇದು ಸಿಂಪ್ಲಿಫೈ ಮಾಡಿ. ಸೆಲ್ಲಿಂಗ್ ಪ್ರೈಸು 550 ಇದೆ. ಆಯಿತಾ? ಮಿಕ್ಕದೆಲ್ಲ ಬರ್ಕೊಳ್ಳಿ. 100 ಪ್ಲಸ್ ಇದು ಪಿ. ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸು 500. ಆಯಿತಾ? ನೆಕ್ಸ್ಟ್ ನೋಡಿ, 20 ಡಮಾರ್ ಆಗುತ್ತೆ. ಡಮಾರ್ ಆಗಿ ಏನು ಬರುತ್ತೆ? 550 ಈಸ್ ಈಕ್ವಲ್ ಟು 100 ಪ್ಲಸ್ ಪಿ ಇಂಟು 5 ಬರುತ್ತೆ. 0 ಡಮಾರ್ ಆಗುತ್ತೆ. ಡಿನಾಮಿನೇಟರ್ ಏನಿಲ್ಲ, ಇಲ್ಲಿ 5 ಉಳ್ಕೊಳ್ಳುತ್ತೆ. ಆಯಿತಾ? 5 ಇಂಟು 100 500. ಇದು 5 ಪಿ ಆಗುತ್ತೆ. ಇದು 550. ಆಯಿತಾ? 500 ಈ ಕಡೆ ಬಂದರೆ ಏನಾಗುತ್ತೆ? 550ರಲ್ಲಿ ಇದು ಬಂದರೆ ಮೈನಸ್ ಆಗುತ್ತೆ 500. ದಟ್ ಈಸ್ ಈಕ್ವಲ್ ಟು 5 ಪಿ. 550ರಲ್ಲಿ 50 ಅಂದರೆ 50 ಉಳ್ಕೊಳ್ಳುತ್ತೆ, 5 ಪಿ. ಆಯಿತಾ? 5 1s 5 10s. ಆಯಿತಾ? ಪಿ ಈಸ್ ಈಕ್ವಲ್ ಟು 10% ಬರುತ್ತೆ. ಆಯಿತಾ? ಪ್ರಾಫಿಟ್ ಏನು ಬರುತ್ತೆ? ಪಿ ಈಸ್ ಈಕ್ವಲ್ ಟು 10% ಬರುತ್ತೆ. ಆಪ್ಷನ್ ಸಿ ಅಂತ ಹೇಳ್ಬೋದು. ಆಯಿತಾ? 10%. ಕ್ವಶನ್ ನಂಬರ್ 19ಗೆ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಆಯಿತಾ? ಇದನ್ನು ಇನ್ನೂ ಒಂದು ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಅವ್ನು ಕೇಳಿರೋದು ಪರ್ಸೆಂಟೇಜ್ ಪ್ರಾಫಿಟ್. ಪರ್ಸೆಂಟೇಜ್ ಪ್ರಾಫಿಟ್ಗೆ ಏನಿದೆ ಫಾರ್ಮುಲಾ? ಪರ್ಸೆಂಟೇಜ್ ಪ್ರಾಫಿಟ್ಗೆ ಮೇಲ್ಗಡೆ ಪ್ರಾಫಿಟ್ ಬರ್ಕೊಳ್ಳಿ, ಮೇಲ್ಗಡೆ ಪ್ರಾಫಿಟು, ಕೆಳಗಡೆ ಕಾಸ್ಟ್ ಪ್ರೈಸು ಇಂಟು 100. ಪರ್ಸೆಂಟೇಜ್ ಪ್ರಾಫಿಟ್ಗೆ ಇದೆ ಫಾರ್ಮುಲಾ ಇರೋದು, ಆಯಿತಾ? ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸು 500 ರೂಪಾಯಿ ಇದೆ, ಆಯಿತಾ? 100 ಬರ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಎಷ್ಟಿದೆ? 500 ರೂಪಾಯಿ, 500 ರೂಪಾಯಿ ಬರ್ಕೊಳ್ಳಿ. 100 ಇದೆ, 100 ಬರ್ಕೊಳ್ಳಿ. ಈಗ ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ನೋಡಿ, 500 ರೂಪಾಯಿ ತೊಗೊಂಡು 550 ರೂಪಾಯಿ ಮಾರಿದ್ದಾನೆ ಅಂದರೆ 50 ರೂಪಾಯಿ ಪ್ರಾಫಿಟ್ ಇದೆ. 500 ರೂಪಾಯಿ ತೊಗೊಂಡಿದ್ರೆ 550 ರೂಪಾಯಿ ಮಾರಿದ್ದಾನೆ ಅಂದರೆ 50 ರೂಪಾಯಿ ಪ್ರಾಫಿಟ್ ಆಗಿದೆ. ಇದನ್ನು ಸಿಂಪ್ಲಿಫೈ ಮಾಡಿ. ಹೆಂಗೆ ಮಾಡ್ತೀರಾ ನೋಡಿ, 2 0 ಡಮಾರ್ ಆಗುತ್ತೆ. ಮೇಲ್ಗಡೆ 50, ಕೆಳಗಡೆ 5. 5 1s 5 10s ಅಷ್ಟೇ. ಈಗ ಬೇಕಾದ್ರೂ ಮಾಡ್ಬೋದು. ಪ್ರಾಫಿಟ್ ಏನು ಬರುತ್ತೆ? 10%. ಹಿಂಗೆ ಮಾಡೋರು ಆನ್ಸರ್ ಬರುತ್ತೆ, ಹೆಂಗೆ ಮಾಡೋರು ಬರುತ್ತೆ. ಅದಕ್ಕೆ ಹೇಳೋದು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕಂತ. ಕ್ವಶನ್ ನಂಬರ್ 19 ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಆರ್ಟಿಕಲ್ನ 270 ರೂಪಾಯಿಗೆ ಸೆಲ್ ಮಾಡಿದಾಗ ಅವ್ರಿಗೆ 10% ಲಾಸ್ ಆಗುತ್ತಂತೆ, ಆಯಿತಾ? ಯಾವುದೋ ಒಂದು ವಸ್ತು ಇರುತ್ತೆ, ವಸ್ತುನ 270 ರೂಪಾಯಿಗೆ ಮಾರಿದಾಗ 10% ಲಾಸ್ ಆಗಿದೆ. ಹಾಗಾದರೆ ಅದ್ರದ್ದು ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ? ಇದಕ್ಕೂ ಅಷ್ಟೇ ಸೇಮ್ ಫಾರ್ಮುಲಾ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಬ್ರಾಕೆಟು ಕಾಸ್ಟ್ ಪ್ರೈಸ್, ಆಯಿತಾ? ಇಲ್ಲಿ ಲಾಸ್ ಕೊಟ್ಟಿದ್ದಾರೆ, ಲಾಸು, ಪರ್ಸೆಂಟೇಜ್ ಲಾಸು. ಸೊ ಮೈನಸ್ ಎಲ್ ಅಂತ ಹಾಕೊಳ್ಳಿ, ಆಯಿತಾ? ಸಿಂಪ್ಲಿಫೈ ಮಾಡಿ. 270 ಸೆಲ್ಲಿಂಗ್ ಪ್ರೈಸ್ ಅಂದರೆ 270 ಕೊಟ್ಟಿದ್ದಾನೆ. 100 ಎಲ್ ಅಂದರೆ ಎಷ್ಟು? ಎಲ್ ಅಂದರೆ 10, ಆಯಿತಾ? ಕಾಸ್ಟ್ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. 100ಅಲ್ಲಿ 10 ಅಂದರೆ 90 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ 270, ಆಯಿತಾ? 10 ಡಮಾರ್ ಆಗುತ್ತೆ, 10 ಡಮಾರ್ ಆಗುತ್ತೆ. ಇದು ಈ ಕಡೆ ಬಂದರೆ ಏನಾಗುತ್ತೆ? 270. 10 ಮೇಲ್ಗಡೆ ಹೋಗುತ್ತೆ, ಡಿನಾಮಿನೇಟರ್ 9 ಬರುತ್ತೆ, ಆಯಿತಾ? 9/10 ಉಳ್ಕೊಂಡಿದೆ. 9/10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪಲ್ಟಿ ಹೊಡಿಯುತ್ತೆ. 9/10 ಇದ್ದರೂ 10/9 ಆಗುತ್ತೆ, ಆಯಿತಾ? ಈಗ ಮಾಡಿ. ಇದು ಗೊತ್ತಿದೆ. 9 1s 9 3s 9 1 9 3s ಪಕ್ಕ 0 ಇದೆ, 0 ಹಾಕೊಂಡಿದೆ. 30 × 10 ಏನಾಗುತ್ತೆ? 300 ಆಗುತ್ತೆ. ಡೈರೆಕ್ಟಾಗಿ ಬರ್ಕೋತೀನಿ. 30 × 10 ಅಂದರೆ 300 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಆ ವಸ್ತುದು 300 ಆಗುತ್ತೆ. ಕ್ವಶನ್ ನಂಬರ್ 20ಗೆ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆಪ್ಷನ್ ಡಿ.